ತಂದೆಯಿಂದ ಅಪ್ಪನೆಯನ್ನು ಪಡೆದೆ, ಉತ್ತಮವಾದ ಶತನವನ್ನು ಏರಿಕೊಂಡೆ. ಅಭಿಪಾಲಯವನ್ನು ನಾಶ ಮಾಡುವುದಕ್ಕಾಗಿ ಅಂತ್ಯಗಳಿಗೆ ಸಾಗುತ್ತೇನೆ.
ಸಹಿಸಲಾರೆ. ಈ ಕಳ್ಳರ ಮಾಯವನ್ನು ಬೇಯಿಸಬೇಕಾಗಿದೆ. ಅದಕ್ಕಾಗಿ ಶಬ್ದವೇದು ಶರವನ್ನನ್ನು ತೆಗೆದು ಆತನನ್ನು ಎದುರಿಸುತ್ತೇನೆ. ಕಾಡಿನಲ್ಲೂ ಮಡದಿಯ ನಾಳು ಕಂಡುಕೊಂಡ ಅಧಮ. ಏನು ಈ ಮೇಘನಾಥರನ್ನು ಗುರುಗಳನ್ನು ನಿಂತೆಯಾ? ನಿನ್ನಿಂದ ಸಾಧ್ಯವೇ ನಮ್ಮ ಬಲವನ್ನು ಗೆಲ್ಲುವುದಕ್ಕಾಗಿ? ಈ ಕಾಲು ಕೇಳಿದ್ರೆ ಈ ಕಾಲು ನಡೆಯುವುದಿಲ್ಲ. ಹಾಗಂತ ರಾಮ ಸೇವೆ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಒಮ್ಮೆ ನೀವು ರಾಮ ಸೇನೆಗೆ ಸೇರಿಕೊಂಡ್ರು ಮತ್ತೆ ಯಾವ ಸಮಸ್ಯೆ ಇರುವುದಿಲ್ಲ ನಮಗೆ. ಈಗ ಬಂದಿದ್ದೇನೆ, ಈ ಹನುಮಂತ ಹೇಳಿದ್ದಾನೆ. ಹನುಮಂತ, ಓ ಹನುಮಂತ, ನೀನು ಇಲ್ಲಿದ್ದೀಯಾ? ಏನಯ್ಯ ನಿನ್ನ ಅವಸ್ಥೆ? ಕೇಳು ಮರುತಾತ್ಮಜನೆ ಇಂದಿನ ಕಾಳಗತಿಗಳ ಮೆರೆದ ಪರಿಯನೋ. ಕೇಳು ಮರುತಾತ್ಮಜನೆ ಇಂದಿನ ಕಾಳಗತಿಗಳ ಮೆರೆದ ಪರಿಯನೋ. ಕೇಳಿ ಬಾರನ್ನ ಕಳುಹಿದ ಶೀಲಲಾಮ. ಕೇಳೈಜ
ಬಂತು ಎನ್ನ ಕೈಯ ಹನುಮಂತ, ಇಲ್ಲಿಯ ವಿಷಯ ಏನಾಯ್ತು ಗೊತ್ತಿಲ್ವಾ ನಿಮಗೆ? ನನಗೆ ಗೊತ್ತಿಲ್ಲ. ರಾವಣನೊಡನೆ ಹೋರಾಟಕ್ಕೆ ಬಂದು ಅವನೊಂದಿಗೆ ಯುದ್ಧ ಕೈ ಸಾಗದೆ ನನ್ನೊಂದಿಗೆ ಹೋರಾಟಕ್ಕೆ ಬಂದ. ಅವ ಅಂದ್ರೆ ಯಾರು? ಅವ ಅಂದ್ರೆ ಇಂದ್ರಜಿತು. ಓ, ಇಂದ್ರಜಿತ್. ಕಿಡಿದು 4 ಬಾರಿಸಿದೆ. ಸತ್ಯವಾ? ಹಾ, ಕಿಡಿದು 4 ಬಾರಿಸಿದೆ. ಆಮೇಲೆ ಅಲ್ಲಿಂದ ಹೊರಟು ಹೋದವ ನಮ್ಮ ಸೀತಾಮಾತೆಯನ್ನು ಕರೆದುಕೊಂಡು ಬಂದು ತಲೆ ಕಡಿದು ಹಾಕಿದ್ದಾನೆ. ಏನು? ಸೀತಾಮಾತೆಯ ತಲೆ ಕಡಿ? ಹೌದು ಜಾಂಬವರೇ. ನನಗೆ ತೋರಿಸಿ, ನಾನು ಪರೀಕ್ಷೆ ಮಾಡಿ ನೋಡ್ತೇನೆ. ನೀವೇನು ವೈದ್ಯರು? ಆಗಲ್ಲ, ಇದು ನಮ್ಮ ನಿಜವಾದ ಸೀತಾಮಾತೆ ಅಲ್ಲವೂ ಹೌದೇ? ಅಶೋಕವನದಲ್ಲಿ ಸೀತಾಮಾತೆಯನ್ನು ನೋಡಿದ್ದು ಯಾರು? ಅದು ನೀನೇ. ಹಾ, ಆದ್ರೆ ಇದು ನಮ್ಮ ನಿಜವಾದ ಸೀತಾಮಾತೆ ಅಲ್ಲ. ಅಲ್ಲವೇ? ಅಲ್ಲ. ಏನು ಮಾಡುವುದೀಗ? ನಾವು ರಾಮಚಂದ್ರನಲ್ಲಿಗೆ ಕರೆದುಕೊಂಡು ಸರಿ. ಬಾ 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 ಬಾ. ಇಲ್ಲಿ ಬಾ. ಏನಾಯ್ತು ಜಾಂಬವರೇ? ನಾನು ವೃದ್ಧನಲ್ಲಿ ಹೌದು. ಸೀತೆಯ ಕಾಲು ಹಿಡಿಯುವೆ. ಕಾಲು ಹಿಡಿಯುವುದಿಲ್ವಾ? ಇಲ್ಲ, ನಾನು ತಲೆ ಹಿಡಿತೀನಿ. ಸರಿ, ನೀವು ಕಾಲು ಹಿಡಿ, ತಲೆ ಹಿಡಿ. ಹನುಮಂತ, ಇಲ್ಲಿ ಬಾ. ಪುನಃ ಏನಾಯ್ತು ಜಾಂಬವರೇ? ಇಲ್ಲಿ ಬಾ. ಏನಾಯ್ತು? ನಾನು ಮುದುಕನಲ್ವೇ? ಹೌದು. ತಲೆಯ ಭಾಗ ಭಾರ ಅಲ್ವೇ? ಹೌದು. ಅದು ನನ್ನಿಂದ ಕೂಡಿತ. ಕೂಡುವುದಿಲ್ವೇ? ಇಲ್ಲ, ನಾನು ಕಾಲು ಹಿಡಿತೀನಿ. ಸರಿ, ಒಮ್ಮೆ ರಾಮಚಂದ್ರನಿಗೆ ಕರ್ಕೊಂಡು ರಾಮ, 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 ಜಗದಾತ್ಮಜೆ ಜಾಣೆ ಎಂದರಸಿಗೆ ನೋಡನ್ಯಾತಕ್ಕೆಂದೆನು ಜಾಣೆ ಎನ್ನರಸಿ ಸೀತಾ, ಈ ದೃಶ್ಯವನ್ನು ನನ್ನ ಕಣ್ಣಾರೆ ಕಾಣುವ ದುರ್ಭಾಗ್ಯ ನನ್ನದಾಯ್ತಲ್ಲ. ಒಂದು ಬಾರಿ ಕಣ್ಣ ತೆರೆದು ನೋಡು, ಗೋಪವೇ ನನ್ನಲ್ಲಿ ಮಾತನಾಡು ಸೀತಾ. ದೇವನೇ ತೆರೆದಿಯೇ ಮರುಗಲು ದೇವನೇ ತೆರೆದಿ ಮರುಗಲು ವಿಭೀಷಣನಿಂದ ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು. ದೇವಿ ಜಾನಕಿಯಲ್ಲ ನಮ್ಮವರ ಕಪಟವಿದು. ದೇವಾದಿದೇವರ ನಾಟಕವ ನಟಿಸಿ ದುಃಖಿಸಲಾಗಿ ಕಪಟ ಸದಿಗೆ ದುಃಖಿಸಲ ಆತಕ್ಕೆ ಕಪಟ ಸದಿಗೆ
ಸಾಮಾನ್ಯ ಮಾನವರ ತೆರದಲ್ಲಿ ಯಾಕೆ ದುಃಖಿಸುತ್ತಾ ಇದ್ದೀಯಾ? ನೀನು ದೇವರ ದೇವ. ಕಪಟದ ಸೆರೆಯಲ್ಲಿ ಸಿಲುಕಿ ಈ ರೀತಿ ದುಃಖಿಸುವುದು ಸರಿಯಲ್ಲ. ಇದು ನಮ್ಮವರ ಮಾಯೆ. ಏನು ನಿಮ್ಮವರ ಮಾಯೆಯೇ? ಹೌದು. ಅದು ನನಗೆ ಹೇಗೆ ಗೊತ್ತಾಗುವುದು? ಇಕೋ, ನಾನು ಸ್ಪರ್ಶಿಸಿದಾಕ್ಷಣ ಮಾಯವಾಗಿ ಹೋಗುತ್ತದೆ. ವಿಭೀಷಣ ದೇವ, ನೀನು ಹೇಳಿದ್ದು ಸತ್ಯ. ಹಾಗಾದರೆ ನಿಜವಾದ ಸೀತೆ ಎಲ್ಲಿ? ನಿಜವಾದ ಸೀತೆ ಅಶೋಕವನದಲ್ಲಿದ್ದಾಳೆ. ಅದು ನನಗೆ ಹೇಗೆ ಗೊತ್ತಾಗುವುದು? ಅದನ್ನು ತಿಳಿಯುವುದಕ್ಕಾಗಿ ಹನುಮಂತನನ್ನು ಕಳುಹಿಸಿಕೊಡಿ. ಹನುಮಂತ, ಒಮ್ಮೆ ನೋಡಿ ಬರುವಿಯಾ? ಭೀಷಣ ಎಂದಂತೆ ಅಶೋಕವನದಲ್ಲಿ ನಮ್ಮ ಸೀತಾಮಾತೆ ಭದ್ರವಾಗಿದ್ದಾರೆ. ಆದರೆ ಇಲ್ಲಿ ನಡೆದ ಹಾಗೆ ಅಲ್ಲಿಯೂ ಒಂದು ಘಟನೆ ನಡೆದು ಹೋಯಿತು. ಏನದು? ಇಲ್ಲಿ ನಿಮ್ಮ ರೂಪವನ್ನು ಸೃಷ್ಟಿಸಿ ಸೀತಾಮಾತೆಯ ಮುಂದೆ ತಲೆ ಕಡಿದು ಹಾಕಿದ್ದಾರೆ. ಹೌದೇ? ಹೌದು. ಆದರೆ ಶರಣ ವಿಭೀಷಣನ ಹೆಂಡತಿಯಾದ ಶರಮೆ ಸತ್ಯದ ವಿಚಾರವನ್ನು ತಿಳಿಸಿ ಎಲ್ಲವೂ ಸುಖಾಂತ್ಯವಾಗಿದೆ. ಹಾಗಾದರೆ ಹೀಗೆ ಬನ್ನಿ. ವಿರೋಧಿಗಳನ್ನು ವಿರೋಧಿಸುವುದಕ್ಕಾಗಿ ಹೆಚ್ಚಿನ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಕುಲದೇವಿಯನ್ನು ಪ್ರಾರ್ಥಿಸಿದರೆ ದೇವಿ ಮುಖ ತಿರುಗಿಸಿದಳೆ. ಹಾಗಾದರೆ ದಾರಿ ಬದಲಾಯಿಸಬೇಕು, ಮಾನವತ್ವವನ್ನು ಕೈಗೊಳ್ಳಬೇಕು. ಅದಕ್ಕಾಗಿ ಗುರುಗಳಾದ ಶುಕ್ರಾಚಾರ್ಯರನ್ನೇ ಕರೆಯುತ್ತೇನೆ. ಗುರುಗಳೇ, ಶರಮೆ ಸತ್ಯದ ವಿಚಾರವನ್ನು ತಿಳಿಸಿ ಎಲ್ಲವೂ ಸುಖಾಂತ್ಯವಾಗಿದೆ. ಹಾಗಾದರೆ ಹೀಗೆ ಬನ್ನಿ. ವಿರೋಧಿಗಳನ್ನು ವಿರೋಧಿಸುವುದಕ್ಕಾಗಿ ಹೆಚ್ಚಿನ ಶಕ್ತಿಯನ್ನು ಪಡೆಯುವುದಕ್ಕಾಗಿ ಕುಲದೇವಿಯನ್ನು ಪ್ರಾರ್ಥಿಸಿದರೆ ದೇವಿ ಮುಖ ತಿರುಗಿಸಿದಳೆ. ಹಾಗಾದರೆ ದಾರಿ ಬದಲಾಯಿಸಬೇಕು, ಮಾನವತ್ವವನ್ನು ಕೈಗೊಳ್ಳಬೇಕು. ಅದಕ್ಕಾಗಿ ಗುರುಗಳಾದ ಶುಕ್ರಾಚಾರ್ಯರನ್ನೇ ಕರೆಯುತ್ತೇನೆ. ಗುರುಗಳೇ, ಗುರುಗಳೇ, ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ನನ್ನನ್ನು ಕರೆಯದಲ್ಲ ಕಾರಣವೇನು? ನಿಮ್ಮ ಮುಖೇನ ಒಂದು ಯಾಗ ನಡೆಯಬೇಕು. ಯಾವ ಯಾಗ? ವಿರೋಧಿಗಳನ್ನು ಸೋಲಿಸುವುದಕ್ಕಾಗಿ. ವಿರೋಧಿಗಳನ್ನು ಸೋಲಿಸುವುದಕ್ಕಾಗಿ ಮರಣಯಾಗ ಮಾಡಬೇಕು. ನೀನು ಸಿದ್ಧಪಡಿಸುತ್ತಿದ್ದಾರೆ, ನಾನಿದ್ದೇನೆ. ಆದರೆ ಅದಕ್ಕೆ ಕೆಲವು ಸಾಹಿತ್ಯ ಬೇಕಲ್ಲ? ಏನು? ಕುರಿ, ಕೋಣ, ಆಡು, ಎಮ್ಮೆ, ನರಿ, ನಾಯಿ, ಸಣ್ಣ ಕಪ್ಪೆ, ದೊಡ್ಡ ಕಪ್ಪೆ, ನರರಕ್ತ, ನರಕವಲ, ಹಾಗೆ ಹತ್ತುವರು. ನಾನು ಸಿದ್ಧಪಡಿಸುತ್ತೇನೆ. ಮೂರಡಿ ಕುಂಬಿಲೆಯನ್ನು ಸೇರೋಣ. ಸುತ್ತಲೂ ರಾಕ್ಷಸರನ್ನು
ಬಳಸಿದ್ದೇನೆ. ಹಾ. ಯಜ್ಞಕುಂಡ ಸಿದ್ಧವಿದೆ. ಪದ್ಮಾಸನ ಹಾಕಿ ಕುಂಡಕ್ಕೆ ಅಭಿಮುಖವಾಗಿ ಪದ್ಮಾಸನ ಹಾಕಿ ಉಂಟು. ಯಾಗ ಪ್ರಾರಂಭಿಸುವ. ಮೊದಲಾಗಿ ಗಣಪತಿ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ತಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸಂಕಲ್ಪ. ಶತ್ರುನಾಶಾಯ ಮಾರಣಾದ್ವರಂ ಕರಿಷ್ಯೆ. ಓಂ ಅಗ್ನಿಂ ಪ್ರಜ್ವಲಿತಂ ಒಂದೇ ಜಾತವಾದ ಹುತಾಶನ ಸುವರ್ಣಾನಲಂ ವಿಶ್ವತೋಮುಖಃ. ಓಂ ಮೇಘಾಲದ ಘಟವಟೆ ಘಟವಟೆ ಏರ್ದತ್ತ ವಿದ್ಯುತ್ ಕೋಟಿ ಕಿಕಿಮಿಕಿ ಕಿಕಿಮಿಕಿ ವರ್ಧತ ಜಂಬಕಸ್ಯ ಕಕುವಕೋ ಕಕುವಕೋ ವರ್ಧತ. ಹವಿಷ ಅರ್ಪಿಸುವ. ಓಂ ಇಂದ್ರಾಯಸ್ಯ ಇಂದ್ರಾಯ ನಮಃ. ಓಂ ಕಾಮಾರಿ ಕವಲ ಜಾರಿಂದ ನೇಮಗುಂಡು ಓಂ ಅಕಿಗುಂಡು ಜಗ್ಗಾರಿ ಆ ಮಹಾಗುರಿ ಗೋಣ ಮಾಂಸದ ದುರ್ಗದ್ದ ರಾಮನ ಬಲಕ್ಕೆ ಕಾಣಿಸಲು ನಗದಗೀಸುವಗಳ್ಳುರಿಯ ಮುಗಿಯುತ್ತೇನೋ ಮಿಗುವರೆ ಮುದುಕ ಪೀಬಲವೋ ಮಿಗುವರೆ ಮುದುಕ ಪೀಬಲವೂ ವಿಭೀಷಣ ದೇವ ಆಶ್ಚರ್ಯವಾಗುತ್ತಿದೆ. ಕಟ್ಟೆ ಹೋಮದ ಧೂಮನ ಮಂಡಲವನ್ನೇ ವ್ಯಾಪಿಸಿದೆ. ಈ ರೀತಿ ಹೋಮ ಮಾಡುವವರು ಯಾರು? ಇದರ ವಿವರ ತಿಳಿಸುವೆಯಾ ದೇವ? ಹಗೆಗೆ ಮಾರಣ ಮಾಡ್ಬ ಕುಂಬಿನಿಯಲ್ಲಿ ನಮ್ಮ ಮಗನಿಂದ ಲಾಲಿ ಸಯ್ಯ ಜಗ ತೊಳೆದಿರಿಲ್ಲ ಬಗೆಲೆ ರಾಜೇಂದ್ರ ಜಗ ತೊಳೆದಿರಿಲ್ಲ ಬಗೆಲೆ ರಾಜೇಂದ್ರ ಜನ ಬರದ ಸಾಮರ್ಥ್ಯದಲ್ಲಿ ದೇವ ವಿಭೀಷಣ, ಈ ರೀತಿಯಾದಂತಹ ಧೂಮ ಏಳುವುದಕ್ಕೆ ನಮ್ಮವನೇ ಆದಂತಹ ಇಂದ್ರಜಿತು ಮೂಲ ನಿಕುಂಬನೆಯನ್ನು ಸೇರಿ ಯಾಗವೊಂದನ್ನು ಕೈಗೊಂಡಿದ್ದಾನೆ. ಹೌದೇ? ಅದು ಮಾರಣಾದ್ವರ. ಓಹೋ, ಹಗೆಗಳನ್ನು ಮಾರಣವಾಗುವಂತಹ ರೀತಿಯಲ್ಲಿ ನಮ್ಮ ನಾಶಕ್ಕಾಗಿ ಅಥರ್ವವೇದೋಕ್ತವಾದಂತಹ ಯಾಗವನ್ನು ಕೈಗೊಂಡಿದ್ದಾನೆ. ಹೌದೇ? ಅದು ಪೂರ್ತಿಯಾಯ್ತು ಅಂತಾದರೆ ಆತನನ್ನು ಸೋಲಿಸುವುದು ಬಹಳ ಕಷ್ಟ ಉಂಟು. ಅದಕ್ಕಾಗಿ ನಿನ್ನ ಸೇನೆಯಲ್ಲಿ ಯಾರಿದ್ದಾರೆ? ನಿನ್ನ ಅಂತಾದರೆ ಆತನಿಗೆ ವಿಶೇಷವಾದ ರಥ ಅಸ್ತ್ರ ಶಸ್ತ್ರಗಳು ಲಭಿಸುತ್ತದೆ. ಹೌದೇ? ಅದು ದಕ್ಕಿತಂತಾದರೆ ಆತನನ್ನು ಸೋಲಿಸುವವರು ಪ್ರಪಂಚದಲ್ಲೇ ಇಲ್ಲ. ಆದರೂ ಆತನಿಗೆ ಒಂದು ವರವಿದೆ. ಏನದು? ಯಾರು 12 ವರ್ಷಗಳ ಕಾಲ ನಿದ್ರೆ ಆಹಾರ ಮೈಥುನಾದಿಗಳನ್ನು ತ್ಯಜಿಸಿರುತ್ತಾರೋ ಆತನಿಂದಲೇ ಮರಣ. ಅಂತವರು ನಮ್ಮ ಸೇನೆಯಲ್ಲಿ ಯಾರಿದ್ದಾರೆ? ಅಯ್ಯೋ, ಯಾರಿದ್ದಾರೆ ತಕ್ಕವರಿಲ್ಲ ಗಣನ ಗುಣಬಾಳೆಲ್ಲರೂ ಶೌರ್ಯಂ ತಡೆಯಲ್
ಬೇಕಲ್ಲ, ಕೇವಲ ವೃತ್ತಾಚರಣೆ ಬೇಕಂತೆ. ಅದು ನಿಮ್ಮಿಂದ ಸಾಧ್ಯವೇ? ಅಣ್ಣ ಎಲ್ಲರಿಂದಲೂ ಸಲ್ಲದ ಕಾರ್ಯ.
ಎನ್ನುವ ವಿಚಾರವನ್ನು ಈತನಲ್ಲಿ ತಿಳಿಸುತ್ತೇನೆ. ಎಲಾ ಲಕ್ಷ್ಮಣ! ಈತಗಳು ನರರಲ್ಲ ಬಡಗೋಡೆಗಳಿಗೂ ಕೋಟಿಗಳ ಬಲವಲ್ಲ ಕೈತವನ ಯತಿಯಾಗಿ ತಾತಗಳು ಇಳಿತದ ಕೈತವರ ಯತಿಯಾಗಿ ತಾತಗಳ ಬಿಲಿ ತಂದ ಸೀತೆ ಮಾನವಿಯಲ್ಲ
ಈತನಿದ್ದಾನೆ. ಈತನಿಗೆ ಬೆಂಬಲವಾಗಿ ಬಂದಂತಹ ಲಕ್ಷ್ಮಣ ಬೇರೆ ಯಾರೂ ಅಲ್ಲ, ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನು ನಿತ್ಯ ಪವಡಿಸುವಂತ ಮಹಾಶೇಷನಿದ್ದಾನೆ. ಈತನಿಗೆ ಬೆಂಬಲವಾಗಿ ಬಂದಿದ್ದಾನೆ. ನನ್ನ ಅಪ್ಪಯ್ಯನು ಕೈಟಮೆತ್ತಿಗಾಗಿ ಭೂಲೋಕವನ್ನೇ ಕತ್ತರಿಸಿ ಎತ್ತಿಕೊಂಡು ಬಂದಂತಹ ಸೀತಾದೇವಿ ಮಾನವಿಯಲ್ಲ, ಲಕ್ಷ್ಮೀ ದೇವಿ. ಈತನ ಬೆಂಬಲಿಗಳಾಗಿ ಬಂದಂತಹ ಚಪಲ ಚಿತ್ತ ಕಪಿಗಳು ದುಷ್ಟರ ನಾಶಕ್ಕಾಗಿ ತಿತ್ತೈಸಕೋಟಿ ದೇವತೆಗಳೇ ದರಿಗಿಳಿದು ಬರುವರು. ಹಾಗಾದರೆ ರಾಕ್ಷಸರಾದ ನಮಗೆ ಉಳಿಗಾಲವಿಲ್ಲ. ನನ್ನನ್ನು ಗೆಲ್ಲುವ ವಿಚಾರವನ್ನು ಈತನಲ್ಲಿ ತಿಳಿಸುತ್ತೇನೆ. ಎಲ್ಲ ಲಕ್ಷ್ಮಣ!
ಮಾಡಿದ್ದಾರೆ. ಸಂಧಾನವನ್ನು ತಿರಸ್ಕರಿಸಿ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಯುದ್ಧ ಪ್ರಾರಂಭವಾಗಿ ದಿನಗಳು ಕೆಲವು ಕಳೆಯಿತು. ಕಳುಹಿಸಿಕೊಟ್ಟ ರಾಕ್ಷಸ ವೀರರೆಲ್ಲ ಸಾವನ್ನಪ್ಪಿದ್ದಾರೆ. ಏನು ಮಾಡುವುದು? ಚಂದ್ರಹಾಸವನ್ನು ಕೈಯಲ್ಲಿ ಹಿಡಿದು ನಗಾರುಡನಾಗಿ ನನ್ನ ಕ್ಷೇತ್ರಕ್ಕೆ ನಡೆಯುತ್ತೇನೆ. ಈಗ ಒಮ್ಮಿಂದೊಮ್ಮೆ ರಥವನ್ನು ಏರಿ ಯುದ್ಧವನ್ನು ಪ್ರಾರಂಭಿಸಿದ್ದೆ. ಇದನ್ನು ಎಲ್ಲಿಂದ ಎಂದು ಭಾವಿಸಿದಾಗ ದೇವೇಂದ್ರನು ಕಲಿಸಿಕೊಟ್ಟಿದ್ದಾನೆ ಎಂಬುದಾಗಿ ತಿಳಿಯಿತು. ಮೊದಲು ನಿನ್ನನ್ನು ಸೋಲಿಸುತ್ತೇನೆ, ನಂತರ ಆ ದೇವೇಂದ್ರನ ಸರದಿ. ಮಗನ ಹಾಗೆ ಮಾಟ ಮಾಡುತ್ತೀಯೋ ಅಲ್ಲ ಮಾರಣ ಮಾಡುತ್ತೀಯೋ? ನಮ್ಮಲ್ಲಿ ಗಣತರವಾದ ಅಷ್ಟು ಸಿದ್ಧಿಗಳಿವೆ. ಅದನ್ನು ನಿಮ್ಮಂತವರನ್ನು ಮರಣ ಮಾಡಲು ಪ್ರಯತ್ನಿಸುತ್ತೇವೆ. ಆದರೂ ನಿನಗೆ ಉಪಯೋಗಕ್ಕೆ ಬರಲಿಲ್ಲ.
ವಿಮಲ ಮೂರ್ತಿಗೆ ಕಂಡನ ಗುರೇ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಕಂಡನು ದಶವದನ ಕೋದಂಡ ರಾಮನ ಕಂಡನು ದಶವದನ ಪುಂಡರೀಕಾಂಬಕನ ಜಗದೋದಯರು ಖಂಡ ಬಲ ಬ್ರಹ್ಮಾಂಡ ಕೋಟಿಯ ಖಂಡಗಳ ಕಡೆಗೊಳ್ದು ಸಲಹುವ ಖಂಡಗಳ ಕಡೆಗೊಳ್ದು ಸಲಹುವ ದಾಂಡದೀಶನ ಕಂಡನು ದಶವದನ ಜಯ ಜಯ ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಏಕವಾಗಿರುವ ವಿಮಲ ವಿಶ್ವಂಬರ ಮೂರ್ತಿಯೇ ಕಂಡೆ ಸ್ವಾಮಿ ಕಂಡೆ. ಇಡೀ ವಿಶ್ವದಲ್ಲಿ ನನಗೆ ಐಕ್ಯವಾಗಿದೆ. ಸಕಲ ಮನು ಮುನಿಗಳು ನರ ಬ್ರಹ್ಮಾದಿಗಳು ದೇವಾದಿ ದೇವತೆಗಳು ನರ ಉರಗ ಕಿನ್ನರ ಕಿಂಪುರುಷರೆಲ್ಲ ನಿನ್ನನ್ನು ಕೊಂಡಾಡುತ್ತಾ ಇದ್ದಾರೆ. ಸಕಲ ಜೀವರಾಶಿಗಳನ್ನು ಪಾಲಿಸುವ ಪಾಲನಾತ್ಮತ್ವ ನೀನೆ. ಅನುಗ್ರಹಿಸು ಸ್ವಾಮಿ, ಅನುಗ್ರಹಿಸು. ಸಾಕು ಸಾಕು ಬೇಡ ಛಲ ಪಡ ಅದು ಜೋಗೆ ನೋಡು. ಸಾಕು ಸಾಕು ಬೇಡ ಛಲ ಪಡ ಮೂರು ಲೋಕ ವೀರ ನಿನ್ನಾರು ಭಟೆಯ ನೋಡಿ ಸುಮನವಾರರೆಲ್ಲ ಬೆದರುತ್ತಿರುವ ಧೀರ ಪಡು ಬಡ ಅಗ್ರಗಣ್ಯ. ಸಾಕು ಸಾಕು ಬೇಡ ಛಲ ಪಡ. ರಾಮೇಶ್ವರ, ಸ್ವಾಮಿ, ಈಗಲಾದರೂ ನಾನು ಯಾರು ಎಂದು ಗೊತ್ತಾಯ್ತಲ್ಲ. ಹೌದು ಸ್ವಾಮಿ. ಇನ್ನಾದರೂ ಕದ್ದುಕೊಂಡು ಹೋದ ಸೀತೆಯನ್ನು ತಂದು ನನಗೆ ಒಪ್ಪಿಸು. ತಮ್ಮ ವಿಭೀಷಣನೊಂದಿಗೆ ಸುಖದಿಂದ ಬಾಳಿ ಬದುಕಲು ಅವಕಾಶ ಮಾಡಿಕೊಡುತ್ತೇನೆ. ಏನು ಹೇಳಿ? ಏನು ಹೇಳಿದೆ? ಶರಣ ಬರುವುದೇ ಹಾ, ಸಪ್ತ ಸರದಿಯ ಮೇರೆ ಮೀರಿ ಬಂದರು ಸೀತೆಯನ್ನು ನಿನಗೆ ಕಟ್ಟು ಕಾಲಿಗೆ ರಗುವ ಮಾತಿಲ್ಲ. ಹಾ. ಛಲಕ್ಕಾಗಿ ಹುಟ್ಟಿದವ, ಬೇಕಾದ ಸಿಗ ಸಂಪತ್ತೆಲ್ಲ ನನ್ನಲ್ಲಿದೆ. ಹಾಗಾಗಿ ನಿನಗೆ ಹಂಚಿ ಬದುಕುವ ಮಾತಿಲ್ಲ. ನಿನಗೆ ಅಂಜಿ ಬದುಕಿದರೆ ಆ ಪರಮ ಶಿವನ ಭಟ್ಟ ನಾನಲ್ಲ. ಇದು ವಿಶ್ವಕಾಲವನ್ನು ಮರೆಗೊಳಿಸಿ ರಥದಿಂದ ಕೆಳಗೆ ಇಳಿಯುತ್ತೇನೆ. ಏನಯ್ಯ ಶರಣ? ಏನಯ್ಯ ಶರಣಗ ನಿನ್ನಣ್ಣನ ಮಾತು ನಿಧಾನಿಸಿದೆಯೋ ಮನದಿ ಶರಣ. ಶರಣ ಏನಯ್ಯ ಶರಣ ನಿನ್ನಣ್ಣನ ಮಾತು ನಿಧಾನಿಸಿದೆಯೋ ಮನದಿ. ನಾನೆಷ್ಟು ಬೇದರು ಕೇಳನೀತನು ಬುದ್ಧಿ ಶೂನ್ಯನಲ್ಲವೇ ಜಗದಿ ಆಲಿಸೋ.
ಅಲ್ಲ ಆತನನ್ನು ಕೊಂದು ಬಿಡಬೇಕು ದೇವಾ. ದುಷ್ಟ ದುರಾಚಾರ ತೊಡಗಿರುತ್ತಿಗ ಮತಿ ಭ್ರಷ್ಟ ನಮ್ಮಣ್ಣನನು ಮತಿ ಭ್ರಷ್ಟ ನಮ್ಮಣ್ಣನನು ಕುಟ್ಟಿ ಕೆಡಗಿ ತ್ರಿಭುವನವ ರಕ್ಷಿಸುವ ಕುಟ್ಟಿ ಕೆಡಗಿ ತ್ರಿಭುವನವ ರಕ್ಷಿಸುವ ಭಕ್ತಾಭಿಷೇಕನೇ ನೀನು ದುಷ್ಟ ದುರಾಚಾರ ಒಳಗಿರುತ್ತೀಗ ಮತಿ ಭ್ರಷ್ಟ ನಮ್ಮಣ್ಣನನು ದೇವಾ, ವಿಭೀಷಣ ಆತ ನನ್ನ ಅಣ್ಣ ಎಂದುಕೊಳ್ಳುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಜೀವನದಲ್ಲಿ ಎಲ್ಲವನ್ನೂ ತಿಳಿದವ, ಆದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದವನಲ್ಲ. ದುಷ್ಟ ದುರಾಚಾರ ವೃತ್ತಿ ಮಾಡಿದವನನ್ನು ಕುಟ್ಟಿ ಕೆಡಹಿ ಬಿಡು. ಹಾಗಾದರೆ ಈತನಿಗೆ ಬಾಣ ಪ್ರಯೋಗ. ವಿಭೀಷಣ, ದೇವಾ, ನೋಡಿದೆಯಾ ಅದೆಷ್ಟು ಬಾರಿ ನಾನು ಆತನ ಶಿರ ಕತ್ತರಿಸಿದರು ಮತ್ತೆ ಮತ್ತೆ ಕಾಣುತ್ತಿದ್ದೆ. ನಾನೇನು ಮಾಡಲಿ ದೇವಾ? ಹಿಂದೆ ಆತ ನಿತ್ಯ ಹರನನ್ನು ಪೂಜಿಸುವುದಕ್ಕಾಗಿ ಕೈಲಾಸಕ್ಕೆ ಹೋಗುತ್ತಿದ್ದ. ದಾರಿಯಲ್ಲಿ ನಂದಿಯನ್ನು ಕಂಡು ಅಪಹಾಸ್ಯ ಮಾಡಿದ. ಅದಲ್ಲದೆ ತನ್ನ ಕೈಯಲ್ಲಿದ್ದ ಜಂಬು ನೇರಳೆಯನ್ನು ನಂದಿಯ ಎದೆಗೆ ಬಿಸಾಡಿದ. ಓಹೋ, ಕೋಪಗೊಂಡ ನಂದಿ ಅವನಿಗೆ ಶಾಪ ಕೊಟ್ಟಿದೆ. ತನ್ನ